ಸೊ ಈ ಸಂದರ್ಭದಲ್ಲಿ ನಾವು ನಿರೀಕ್ಷೆ ಮಾಡ್ತಾ ಇರುವಂತದ್ದು ಅದೇ, ಪಾಕಿಸ್ತಾನದ ಪ್ರತೀಕಾರದ ದಾಳಿ ಯಾವ ರೀತಿಯಾಗಿರುತ್ತೆ, ಯಾರ ಮೇಲೆ ಅಟ್ಯಾಕ್ ಮಾಡ್ತಾರೆ, ಏನ್ ಕಾರಣ ಇಟ್ಟು ಅಟ್ಯಾಕ್ ಮಾಡ್ತಾರೆ. ನಾವೇನೋ ಹೌದಪ್ಪ ಟೆರರಿಸ್ಟ್ ಏನು ನಿರ್ಮೂಲನೆ ಮಾಡಬೇಕು, ನಮಗೆ ಸಮಸ್ಯೆ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಟೆರರಿಸ್ಟ್ ಕ್ಯಾಂಪ್ಗಳ ಮೇಲೆ ದಾಳಿ ಮಾಡಿದ್ರು. ಅವರು ಕಾರ್ಯಾಚರಣೆ ಮಾಡಿದ್ರೆ ಯಾರ ಮೇಲೆ ಮಾಡ್ತಾರೆ? ಇನ್ ಕೇಸ್ ನಮ್ಮ ಸೇನೆ ಮೇಲೆನೆ ಮಾಡಬೇಕು. ಆದ್ರೆ ಹೇಡಿ ಪಾಕಿಸ್ತಾನ ಸದ್ಯ ನಾಗರಿಕರನ್ನ ಗುರಿಯಾಗಿಸಿ ಗುಂಡಾರಿಸ್ತಾ ಇದೆ. ರಫೇಲ್ ಜೆಟ್ ಬಳಸಿ ಉಗ್ರರ ಕ್ಯಾಂಪ್ ಅನ್ನ ನಿನ್ನೆ ಒಡಿಸ್ ಮಾಡಿರುವಂತದ್ದು ಹತ್ತತ್ರ 20 ನಿಮಿಷಗಳ ಕಾರ್ಯಾಚರಣೆ. ಭಾರತೀಯ ಸೇನೆಯ ರಣರೋಚಕ ಆಪರೇಷನ್. ಈ ಹಿಂದೆ ಬಾಲಾಕೋಟ್ನ ಏರ್ ಸ್ಟ್ರೈಕ್ ಆದಂತ ಸಂದರ್ಭದಲ್ಲಿ ಅವ್ರು ನಮಗ್ ನುಗ್ಗೇ ಇಲ್ಲ, ಎಲ್ಲೊಂದ್ 2 ಬಿಲ್ಡಿಂಗ್ ಆರಿಸಿದ್ದಾರೆ, ಮರಗಳು ಬಿದ್ದಿದ್ದಾವೆ, ಈ ರೀತಿಯಾದಂತ ವಿಚಾರವನ್ನ ಪಾಕಿಸ್ತಾನ ಹೇಳ್ತಾ ಇತ್ತು. ಬಟ್ ಈ ಬಾರಿಯ ದಾಳಿಯ ನಂತರದಲ್ಲಿ ಪಾಕಿಸ್ತಾನ ವರ್ತಿಸ್ತಾ ಇರುವಂತ ರೀತಿಯೇ ಗೊತ್ತಾಗ್ತಾ ಇದೆ ಎಂತ ಹೊಡೆತ ಬಿದ್ದಿದೆ ಅಂತ. 25 ನಿಮಿಷ ನಡೆದಂತ ರಣರೋಚಕ ಆಪರೇಷನ್ ಅಲ್ಲಿ 21 ಕ್ಯಾಂಪ್ಗಳನ್ನ ಹೊಡೆದುರುಳಿಸಲಾಗಿದೆ. ಪಾಕಿಸ್ತಾನದ 4 ಉಗ್ರರ ಅಡುಗುತಾಣಗಳು ಧ್ವಂಸ ಆಗಿದೆ. ಪಕ್ಕಾ ಟಾರ್ಗೆಟ್ ಮಾಡಿ ಉಗ್ರರ ನೆಲೆಗಳನ್ನ ಉಡೀಸ್ ಮಾಡಲಾಗಿದೆ. ಟಾರ್ಗೆಟ್ 21 ಕ್ಯಾಂಪ್, ಅದರಲ್ಲಿ 9 ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಲಾಗಿದೆ. 21 ಕ್ಯಾಂಪ್ಗಳನ್ನ ಟಾರ್ಗೆಟ್ ಮಾಡಲಾಗಿತ್ತು, 9 ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಲಾಗಿದೆ. ವಿಶೇಷ ಅಂತ ಅಂದ್ರೆ ಹಫೀಜ್ ಸಯೀದ್ಗೆ ಸೇರಿದಂತ, ಅಜರ್ ಮಸೂದ್ಗೆ ಸೇರಿದಂತ ಆತನ ಕುಟುಂಬದ ಸದಸ್ಯರನ್ನ ಕೂಡ ಹೊಡೆದುರುಳಿಸಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಒಂದು ಹಂತದಲ್ಲಿ ಆತ ದಿಗ್ಭ್ರಮೆಗೊಂಡಿದ್ದಾನೆ, ಏಕಾಂಗಿಯಾಗಿದ್ದೀನಿ ನನ್ನ ಕುಟುಂಬದಲ್ಲಿ ನಾನು ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾನೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈಗ ವಿಚಾರ ಏನು? ಈಗ ಇವರುಗಳು ಬೆಳೆಸಿರುವಂಥ ಇಲ್ಲಿರುವಂಥ ಪಾಪಿಗಳು ಅಟ್ಯಾಕ್ ಮಾಡೋದಕ್ಕೆ ಮುಂದಾಗಬಹುದಂತ ಚಾನ್ಸಸ್ ಇದೆ. ಯಾಕಂತ ಅಂದ್ರೆ ತಮ್ಮ ಮುಖ್ಯಸ್ಥನಿಂದನೇ ಈಗ ಒಂದು ಮೆಸೇಜ್ ಕೂಡ ಬರ್ಬೋದು, ಏನಾಗುತ್ತೋ ಆ ರೀತಿಯಾದಂಥ ಅಟ್ಯಾಕ್ ಮಾಡಿ ಅನ್ನುವಂಥ ಕಾರಣಕ್ಕಾಗಿ. ಯಾಕಂದ್ರೆ ಸೇನೆಯನ್ನು ಮುಂದಿಟ್ಟರೆ ತಾನೇ ಭಾರತ ಪಾಕಿಸ್ತಾನ ಅಂತ ಬರೋದು.